الله أكبر الله أكبر الله أشهد أن لا إله إلا الله أشهد أن لا إله إلا الله أشهد أن محمدا رسول الله أشهد أن محمدا رسول الله. ಇದು ಅಂತಿಂತ ಆಜಾನ್ ಅಲ್ಲ. ಅಖಿಲ ಭಾರತ ಮಟ್ಟದಲ್ಲಿ ನಡೆದ ಆಜಾನ್ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ಆಜಾನ್. ಈ ಆಜಾನ್ ಕೊಡ್ತಿರುವವರ ಹೆಸರು ಅಬ್ದುಲ್ ರಾಜಿಕ್ ಕಲಾಯಿ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಂಪ್ವೆಲ್ ಸಮೀಪದ ಕಲ್ಲಾಪುವಿನಲ್ಲಿರುವ ಅಲ್ ಬಯಾನ್ ಅರೇಬಿಕ್ ಕಾಲೇಜಿನಲ್ಲಿ ಧಾರ್ಮಿಕ ವಿದ್ಯಾಭ್ಯಾಸದ ಜೊತೆಗೆ ಕರೆಸ್ಪಾಂಡೆಂಟ್ ಆಗಿ ಬಿಕಾಂ ಮಾಡ್ತಾ ಇದ್ದಾರೆ. ನಾನು ಅಲ್ ಬಯಾನ್ ಅರೇಬಿಕ್ ಕಾಲೇಜಿನ ಒಂದು ವಿದ್ಯಾರ್ಥಿಯಾಗಿದ್ದೇನೆ. ಅಲ್ಲಿ ಇಂತಹ ಸಣ್ಣದಾದ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ನನಗೆ ಸ್ಪರ್ಧೆ ಭಾಗವಹಿಸಲು ನನಗೆ ಚಾನ್ಸ್ ಇತ್ತು. ಅಲ್ಹಮ್ದುಲಿಲ್ಲಾಹ್. ಏಪ್ರಿಲ್ 30ರಂದು ಕೇರಳದ ಪುತ್ತನ್ಪಳ್ಳಿಯಲ್ಲಿ ನಡೆದ ಆಜಾನ್ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ. 10 ಮಂದಿ ಇದ್ದ ಫೈನಲ್ ಸ್ಪರ್ಧೆಯಲ್ಲಿ ಕರ್ನಾಟಕದಿಂದ ಬಹುಮಾನ ಪಡೆದ ಏಕೈಕ ವ್ಯಕ್ತಿ ಈ ಅಬ್ದುಲ್ ರಾಜಿಕ್. ಈ ಮೂಲಕ 55,000 ರೂಪಾಯಿಯನ್ನು ಬಹುಮಾನವಾಗಿ ಪಡೆದುಕೊಂಡಿದ್ದಾರೆ. ಮಸ್ಜಿದ್ ಅಬೂಬಕರ್ ಸಿದ್ದಿಕ್ ಕಲಾಯಲ್ಲಿ ಒಂದು ಮಸ್ಜಿದಲ್ಲಿ ನಾನು ಮುಅದ್ದಿನ್ ಆಗಿದ್ದೇನೆ. ಅಂದರೆ ಅದನ್ನು ಕೊಡುವ ಇದು ಅಲ್ಲಿ ಅದರಿಂದ ನಾನು ಕೊಟ್ಟು ಪ್ರಾಕ್ಟೀಸ್ ಆಗಿ ನಾನು ಈ ಮಟ್ಟಕ್ಕೆ ತಲುಪಲು ಸಾಧ್ಯವಾಯಿತಂತ. ಸ್ಪರ್ಧೆ ಹೇಗಿತ್ತು ಅಂದ್ರೆ ಆಜಾನ್ ಕೊಡುವ ವಿಡಿಯೋವನ್ನ ಆರಂಭದಲ್ಲಿ ವಾಟ್ಸ್ಆಪ್ ಮೂಲಕ ಸಂಬಂಧಿತರಿಗೆ ಕಳಿಸಿಕೊಡಬೇಕು. ಹೀಗೆ ದೇಶದಾದ್ಯಂತದಿಂದ ಬಂದ ಆಜಾನ್ ವಿಡಿಯೋಗಳನ್ನು ಪರಿಶೀಲಿಸಿ 62 ಮಂದಿಯನ್ನ ಆಯೋಜಕರು ಆಯ್ಕೆ ಮಾಡಿದ್ದಾರೆ. ಈ 62 ಮಂದಿಯಲ್ಲಿ ಈ ಅಬ್ದುಲ್ ರಾಜಿಕ್ ಸಹಿತ 10 ಮಂದಿ ಫೈನಲ್ ಪ್ರವೇಶಿಸಿದ್ದಾರೆ. ಇದು 200 ಮೆಂಬರ್ಸ್ ಇದ್ರು. ಇದು ಆನ್ಲೈನಲ್ಲಿ ನಾವು ವಿಡಿಯೋ ಕಳಿಸಬೇಕು. ಆ ವಿಡಿಯೋ ಕಳಿಸಿದ್ರಲ್ಲಿ ಅವರು ಸೆಲೆಕ್ಟ್ ಮಾಡ್ತಾರೆ. ಆ ಸೆಲೆಕ್ಟ್ ಮಾಡೋದ್ರಲ್ಲಿ 60 ಜನ ಸೆಲೆಕ್ಟ್ ಆಗಿದ್ದರು ಸೆಮಿಗೆ. ಆ ಸೆಮಿಫೈನಲಲ್ಲಿ ಅದನ್ನು 62ರಲ್ಲಿ ಕೆಲವರು ಬಂದಿದ್ದರು. ದೂರ ಇತ್ತು. ಇದು ನಡೆದದ್ದು ಕೊಲ್ಲಂ ಡಿಸ್ಟ್ರಿಕ್ಕಲ್ಲಿ ಪಾಯ್ಪಾಡ್ ಅಂತ ಮಸ್ಜಿದಲ್ಲಿ ನಡೀತಿದ್ದು. ಕೆಲವರು ಬರಲಿಲ್ಲ. ಕೆಲವರು ಆ ತುಂಬ ಹೈಯೆಸ್ಟ್ ಜನರು ಅದನ್ನು ಆ ಪ್ರೈಸನ್ನು ತೆಗಿಬೇಕಂತ ಪ್ರಯತ್ನದಲ್ಲೇ ಇದ್ದರು. ಎಲ್ಲ ಒಳ್ಳೆ ಎಕ್ಸ್ಪರ್ಟ್ ಆಗಿದ್ದರು ಎಲ್ಲ. ಆ 62ರಲ್ಲಿ 10 ಜನ ಮಾತ್ರ ಫೈನಲ್ಗೆ ಸೆಲೆಕ್ಷನ್. ಬಾಕಿ ಎಲ್ಲರಿಗೆ ಸೆಲೆಕ್ಷನ್ ಸಿಗಲಿಲ್ಲ. ಅದರಿಂದ ನನಗೆ ಸಂತೋಷ. ಅಂದರೆ ಎರಡನೇ ಸ್ಥಾನ ಸಿಕ್ಕಿತಲ್ಲ, ದೇವರಿಗೆ ಸ್ತುತಿ. ಅಲ್ಹಮ್ದುಲಿಲ್ಲಾಹ್. ಈ ಅಬ್ದುಲ್ ರಾಜಿಕ್ಗೆ ಈ ಸ್ಪರ್ಧೆಯ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಗೆಳೆಯರು ಈ ಸ್ಪರ್ಧೆಯ ಬಗ್ಗೆ ಇವರಿಗೆ ಮಾಹಿತಿ ನೀಡಿದ್ದಾರೆ. 400 ರೂಪಾಯಿ ರಿಜಿಸ್ಟ್ರೇಷನ್ ಶುಲ್ಕ ಪಾವತಿಸಿ ಇವರು ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ. ಇದು ನನಗೆ ಒಬ್ಬರು ಒಂದು ವಿಡಿಯೋ ಕಳಿಸಿದ್ರು. ಆ ವಿಡಿಯೋದಲ್ಲಿ ಡೀಟೇಲ್ಸ್ ಇತ್ತು. ಅದರಲ್ಲಿ ಫೋನ್ ನಂಬರ್. ಹಾಗೆ ನಾನು ಎಂಕ್ವೈರಿ ಮಾಡಿದಾಗ ಅವರು ಡೀಟೇಲ್ಸ್ ಕೊಟ್ಟು ಹಾಗೆ ಗೊತ್ತಾಯಿತು. ಮಂಗಳೂರಿನ ನೀರ್ಮಾರ್ಗದಲ್ಲಿರುವ ನವಚೇತನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಎಸ್ಎಲ್ಸಿ ಮುಗಿಸಿರುವ ಈ ಅಬ್ದುಲ್ ರಾಜಿಕ್ರು ಮಂಗಳೂರಿನ ಮಿಲಾಗ್ರೆಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾಭ್ಯಾಸ ಮಾಡಿದ್ದಾರೆ.
ಈಗ ಕಲಿಕೆಯ ಜೊತೆಗೆ ಕಲಾಯಿಯಲ್ಲಿರುವ ಅಬುಬಕರ್ ಸಿದ್ದಿಕ್ ಮಸೀದಿಯಲ್ಲಿ ಮುಂಜಾನೆ, ಸಂಜೆ ಮತ್ತು ರಾತ್ರಿಯ ಆಜಾನ್ ನೀಡುವ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಿದ್ದಾರೆ. ಕರ್ನಾಟಕದಿಂದ ಹೆಚ್ಚಿನ ಮಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿರಲಿಲ್ಲ. ಕೇರಳದವರು ಹೆಚ್ಚಿದ್ರು. ಸ್ಪರ್ಧೆಯಲ್ಲಿ ಭಾಗಿಯಾಗಿ ಬಹುಮಾನ ಪಡೆದ ತನ್ನನ್ನ ಮನೆಯವರು, ಕುಟುಂಬದವರು ಮತ್ತು ಶಾಲಾ ಅಧ್ಯಾಪಕರೆಲ್ಲ ಅಭಿನಂದಿಸಿ ಪ್ರೋತ್ಸಾಹಿಸಿದ್ದಾರೆ ಎಂದು ಈ ಅಬ್ದುಲ್ ರಾಜಿಕ್ ಹೇಳಿದ್ದಾರೆ. ಫೈನಲ್ ಅಲ್ಲಿ ಭಾಗವಹಿಸಲು ನನಗೆ ನರ್ವಸ್ ಆಗಲಿಲ್ಲ. ಸೆಮಿಯಲ್ಲಿ ಭಾಗವಹಿಸಲು ನನಗೆ ನರ್ವಸ್ ಆಯಿತು. ಅಂದರೆ ಜನರನ್ನು ನೋಡಿದಾಗ ನನಗೆ ಒಂದು ನರ್ವಸ್ ಥರ ಆಯಿತು. ಪ್ರೈಸ್ ಮುಖ್ಯ ಅಲ್ಲ, ನಮ್ಮ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್. ನನಗೆ ಅಂದರೆ ನಾ ಸಣ್ಣದಿರುವಾಗ ನನ್ನ ಮಾವ ಒಬ್ಬರು ಇದ್ದರು. ಅವರು ನನ್ನ ಅದಾನ್ನ ಒಂದು ನೀನು ಮಕ್ಕದ ಥರ ಅದಾನ್ ನೀಡಿದರೆ ನಿನಗೆ ಪ್ರೈಸ್ ಕೊಡ್ತೇನೆ, ಹಾಗೆ ನಾನು ಅದನ್ನು ಆಲಿಸಿ ಅದೇ ಥರ ಪ್ರಯತ್ನ. ನನಗೆ ಮಸ್ಜಿದುಲ್ ಹರಂ ಮಕ್ಕದ ಒಬ್ಬರು ಮುಅದ್ದಿನ್ ಆಗಿದ್ದರು, ಶೇಖ್ ಅಲಿಮುಲ್ಲಾ. ಅವರದ್ದೇ ಶೈಲಿಯಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೆ. ಅಂದರೆ ನನಗೆ ಈ ಅದಾನ್ ಕಾಂಪಿಟೇಷನಲ್ಲಿ ಈ ಮಟ್ಟಕ್ಕೆ ತಲುಪಿದ ಸೆಕೆಂಡ್ ಆದರೂ ಸಿಕ್ಕಿತಲ್ಲ, ಅದರಿಂದ ನಾನು ಸಂತೋಷ. ಅಲ್ಹಮ್ದುಲಿಲ್ಲ, ಇಷ್ಟಾದರೂ ನನಗೆ ಸಿಕ್ಕಿತಲ್ಲ ಇದರಿಂದ. ಅಂದರೆ ನನಗೆ ಸೆಕೆಂಡ್ ಆದರೂ ಸಿಕ್ಕಿತಲ್ಲ, ಬಹಳ ಉತ್ತಮವಾದ ಸಹಕಾರ. ಎಲ್ಲರೂ ಹೋಗಲಿಕ್ಕೇ ಪ್ರೋತ್ಸಾಹಿಸಿದರು. ಅದಾನ್ ಕಾಂಪಿಟೇಷನ್ ಒಳ್ಳೆ ಸಪೋರ್ಟ್ ಇತ್ತು ಮನೆಯವರದ್ದು. حي على حي على حي على الفلاح. حي على الفلاح. الله أكبر، الله أكبر. لا